ನೀವು ಇವಾಗ ನೋಡ್ತಾ ಇದ್ದೀರಾ, ಇವನು ತಲೆ ಕೆರ್ಕೋತಾವನಲ್ಲ, ಇವನ ಹೆಸರು ರಾಕಿ ಅಂತ. ಹಿಂಗೆ ಕೇಳ್ಕೊತಾವ್ ನೋಡಿ, ನನ್ನ ಬಗ್ಗೆನೇ ಮಾತಾಡ್ತವ್ರೆ ಅಂತ. ಆಯಿತು, ಮುತ್ಕೊಡ್ಬೇಡ ಬಿಡು. ಅವಾಗಿಂದ ಒಂದೇ ಸಮ ಮುತ್ಕೊಡ್ತೀನಿ ಅಂತ ಬರ್ತಾವನೆ. ಇಲ್ಲಿ ಪಕ್ಷಿಗಳಿದ್ದಾವೆ. ಇದ್ರ ಹೆಸರೇನು ಹೇಳಿ? ರಾಕ್ಸಿ ಅಂತ ಸರ್. ರಾಕ್ಸಿ. ಇಲ್ಲಿಂದ ಇರೋನ ಹೆಸರು ರಾಕಿ. ಇಬ್ಬರು ಒಂದೇ ಸಲ ತಂದಿದ್ದಲ್ವ? ಪೇರು ಸರ್ ಅದು. ಓಕೆ, ಪೇರು. ಹಾಂ ಸರ್, ಎಷ್ಟು ಖರ್ಚಾಯಿತು ಸರ್ ಈ ಒಂದು ಕೇಜ್ ಮಾಡೋದಕ್ಕೆ? ಸರ್ ಇದು ಟೋಟಲ್ ಆಗಿ ಒಂದು 60,000 ಖರ್ಚಾಯಿತು ಸರ್. 60,000. ಯಾವ್ಯಾವ ಪಕ್ಷಿಗಳಿದ್ದಾವೆ ಇಲ್ಲಿ? ಫಿಂಚಸ್ ಇದೆ, ಹಾಂ, ಚಿಕ್ಕ ಫಿಂಚಸ್ ಇದೆ, ಬಡ್ಜೀಸ್ ಇದೆ, ಲವ್ ಬರ್ಡ್ಸ್ ಇದೆ, ಕಾಕ್ಟೈಲ್ ಇದೆ, ಆಮೇಲೆ ಕಾನ್ಕ್ಯೂಸ್ ಇದೆ ಸರ್. ಓಕೆ. ಈ ಥರ ಕೇಜ್ ಮಾಡೋದಕ್ಕೆ ಒಂದು ಕಾರಣ ಇರಬೇಕಲ್ಲ? ಹಾಂ ಹೌದು ಸರ್. ಇದು ನನ್ನ ಮಗಳು ಬೇಸಿಕ್ಲಿ ಬರ್ಡ್ಸ್ ಅಂದರೆ ತುಂಬ ಇಷ್ಟ. ಸೊ ಅವಳ ಬರ್ಡೇಗೆ ಒಂದು ಪೇರ್ ಬರ್ಡ್ ಎವ್ರಿ ಇಯರ್ ಒಂದು ಪೇರ್ ಬರ್ಡ್ನ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಏನಂದರೆ ಇದೆಲ್ಲ ಪೆಟ್ ಬರ್ಡ್ಸ್ ಆಗಿರೋದ್ರಿಂದ ಆಚೆ ಅದು ಸರ್ವೈವ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಒಂದು ಪೇರ್ ಬಿಟ್ಟಿದ್ವಿ. ಸೊ ಅದು ಸರ್ವೈವ್ ಆಗೋದು ಚಾನ್ಸಸ್ ಕಡಿಮೆ ಅಂತ ನಾವೇ ಯಾಕೆ ಅದಕ್ಕೆ ಆರಾಮಾಗಿ ಇರೋ ಅಂಥ ಜಾಗ, ಅದಕ್ಕೆ ಆಟ ಆಡೋದಕ್ಕೆ ನೀರು, ಆಮೇಲೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದಷ್ಟು ಗೇಮ್ಸು ಎಲ್ಲ ಇರೋ ಥರ ಒಂದು ಜಾಗ ಮಾಡೋಣ ಅಂತ ಹೇಳಿ ಇದು ಏವಿಯರಿ ಬಿಲ್ಡ್ ಮಾಡಿದ್ವಿ ಸರ್. ಸೊ ಇಲ್ಲಿ ಇವಾಗ ನಾವು ಪ್ರತಿ ವರ್ಷ ಒಂದು 4-5 ಡಿಫ್ರೆಂಟ್ ಪೇರ್ಸ್ ಬರ್ಡ್ಸ್ ತರ್ತೀವಿ. ಸೊ ಅದಕ್ಕೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡಿದ್ದೀವಿ ಸರ್.